ಎಲ್ರಿಗೂ ನಮಸ್ಕಾರ. ನಾವು ಇವತ್ತಿನ ವಿಡಿಯೋದಲ್ಲಿ 100% ಹೋಟೆಲ್ ಸ್ಟೈಲ್ನಲ್ಲಿ ನಾನು ಸೆಟ್ ದೋಸೆ ತೋರಿಸ್ತಾ ಇದ್ದೀನಿ. ಹೋಟೆಲ್ನಲ್ಲಿ ಹೇಗೆ ಮಾಡ್ತಾರೋ ಅದೇ ರೀತಿ ಸಾಫ್ಟಾಗಿ ನಮಗೆ ಸೆಟ್ ದೋಸೆ ಬರುತ್ತೆ. ಈ ಮೆಜರ್ಮೆಂಟಲ್ಲಿ ಮಾಡಿಕೊಂಡ್ರೆ ಯಾವುದೇ ರೀತಿ ಫೇಲ್ ಆಗೋದಿಲ್ಲ. ನೋಡಿ ಎಷ್ಟು ಸಾಫ್ಟಾಗಿ ಅನ್ನಿಸ್ತಾ ಇದೆ ಮತ್ತು ಬಬಲ್ ಹೇಗೆ ಬಂದಿದೆ ನೋಡಿ. ಹಾಗೆ ಸೆಟ್ ದೋಸೆಗೆ ಫಸ್ಟ್ ನಾವು ಏನೇನು ತೊಗೋಬೇಕಂತ ಇಂಗ್ರೀಡಿಯೆಂಟ್ಸ್ ನೋಡೋಣ. ನಾನಿಲ್ಲಿ 2 ಕಪ್ಪಷ್ಟು ನಾನು ದೋಸೆ ಅಕ್ಕಿ ತೊಗೊಂಡಿದ್ದೀನಿ. ನೀವು ಬೇಕಾದರೆ ರೇಷನ್ ಅಕ್ಕಿ ಬೇಕಾದ್ರೂ ಹಾಕೋಬೋದು. ಹಾಗೆ ಇದಕ್ಕೆ ಅರ್ಧ ಕಪ್ಪಷ್ಟು ಉದ್ದಿನಬೇಳೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 3 ಸ್ಪೂನ್ ನಾನು ಸಬ್ಬಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಸ್ಪೂನಷ್ಟು ನಾನು ಮೆಂತ್ಯ ಹಾಕ್ಕೊಂಡಿದ್ದೀನಿ. ಆ ಫ್ಲೇವರ್ ಮತ್ತು ಕಲರ್ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ. ಈಗ ಚೆನ್ನಾಗಿ ವಾಶ್ ಮಾಡಿ ಒಂದು 5 ರಿಂದ 6 ಗಂಟೆಗಳ ಕಾಲ ನೆನೆಸಿಟ್ಕೊಳ್ಳೋಣ. ನೋಡಿ, ಅದು ಅಕ್ಕಿ ಎಲ್ಲ ನೆಂದಿದೆ, ಉದ್ದಿನಬೇಳೆ ಎಲ್ಲ. ನಾನು ಇಲ್ಲಿ ಅರ್ಧ ಕಪ್ಪಷ್ಟು ಅವಲಕ್ಕಿ ಸೇರಿಸ್ಕೊಳ್ತಾ ಇದ್ದೀನಿ. ನಾವು ಅಕ್ಕಿನ ರುಬ್ಬೋದು 1/4 ಗಂಟೆ ಮುಂಚೆ ನಾವು ಅವಲಕ್ಕಿನ ತೊಳ್ಕೊಂಡು ನೆನೆಸಿಟ್ಕೊಂಡ್ರೆ ಸಾಕು. ನೋಡಿ, ಈಗೆಲ್ಲ ಚೆನ್ನಾಗಿ ನೆಂದಿದೆ ಅಕ್ಕಿ, ಅವಲಕ್ಕಿ ಎಲ್ಲ ತೋರಿಸ್ತಾ ಇದ್ದೀನಿ ನೋಡಿ. ಈಗ ನಾವು ಇದನ್ನು ರುಬ್ಕೊಂಡು ಬರೋಣ. ನೋಡಿ, ರುಬ್ಬಿದ್ದು ಸಹ ರೆಡಿಯಾಗಿದೆ. ಈಗ ಇದಕ್ಕೆ 1 ಸ್ಪೂನ್ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಹೊಂದ್ಕೊಂಡು ನಮಗೆ ಬೆಳಗ್ಗೆ ಉಪ್ಕೊಂಡಿರುತ್ತೆ, ಹುಳಿ ಬರುತ್ತೆ ಸ್ವಲ್ಪ. ನಾವು ಸೋಡಾ ಹಾಕೋ ಅವಶ್ಯಕತೆ ಇರೋದಿಲ್ಲ. ಹಾಗೆ ನೋಡಿ ತೋರಿಸ್ತಾ ಇದ್ದೀನಿ. ನಮಗೆ ಈ ಚಳಿಗಾಲದಲ್ಲೆಲ್ಲ ಬೇಗ ಉಬ್ಬಲ್ಲ. ನಾವು ಆದಷ್ಟು ಕೈಲಿ ಮಿಕ್ಸ್ ಮಾಡಿಕೊಂಡ್ರೆ ಆ ಹಿಟ್ಟು ಹುಳಿ ಬೇಗ ಬರುತ್ತೆ ಮತ್ತು ನಮಗೆ ದೋಸೆ ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರ ನೋಡಿ ನಾನು ಕೈಲೇ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಇದನ್ನು 7 ರಿಂದ 8 ಗಂಟೆಗಳ ಕಾಲ ಹಾಗೇ ಇಡೋಣ. ನೋಡಿ, ಬೆಳಗ್ಗೆ ಎದ್ದು ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಉಪ್ಕೊಂಡು ಚೆನ್ನಾಗಿ ಬಂದಿದೆ ಹಿಟ್ಟು. ಇದೇ ಹಿಟ್ಟಲ್ಲಿ ಇಡ್ಲಿ ಸಹ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಹಿಟ್ಟು. ಈ ಹಿಟ್ಟಲ್ಲಿ ದೋಸೆ ಹಾಕ್ತಾಯಿದ್ರೆ ಆ ಬಬಲ್ ಎಲ್ಲ ಬರ್ತಾ ಇರುತ್ತೆ ಮೇಲೆ, ಅಷ್ಟು ಸಾಫ್ಟಾಗಿರುತ್ತೆ. ಹಾಗೆ ಸಬ್ಬಕ್ಕಿ ಹಾಕಿರೋದ್ರಿಂದ ತುಂಬಾ ಸಾಫ್ಟಾಗಿ ಬಂದಿರುತ್ತೆ. ಈಗ ಹೆಂಚು ಮೇಲೆ ಹಾಕಿ ತೋರಿಸ್ತೀನಿ. ಇದು ಸೆಟ್ ದೋಸೆ ಆಗಿರೋದ್ರಿಂದ ಸ್ವಲ್ಪ ದಪ್ಪಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಒಂದು ಸಲ ತಿರುಗಿಸಿ ಬಿಟ್ಬಿಡಬೇಕು. ಈಗ ಇದ್ರ ಮೇಲೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೀನಿ. ನೀವು ಬೇಕಾದರೆ ಎಣ್ಣೆ, ತುಪ್ಪ, ಬೆಣ್ಣೆ ಯಾವುದಾದ್ರೂ ಯೂಸ್ ಮಾಡ್ಬೋದು. ನೋಡಿ, ಇಲ್ಲಿ ಹಾಗೆ ಒಂದೇ ಕಡೆ ಬೇಯಿಸ್ತೀನಿ. ನೋಡಿ, ತೋರಿಸ್ತಾ ಇದ್ದೀನಿ ಎಷ್ಟು ಬೇಗ ಆ ಬಬಲ್ಸ್ ಎಲ್ಲ ಬಂದಿದೆ ನೋಡಿ. ಈ ರೀತಿ ಈಸಿಯಾಗಿ ನಾವು ಹೋಟೆಲ್ ಸ್ಟೈಲಲ್ಲೇ ಸೆಟ್ ದೋಸೆ ಮಾಡ್ಕೋಬೋದು. ತುಂಬ ಈಸಿಯಾಗಿ ಮಾಡ್ಕೋಬೋದು. ಇದೇ ಮೆಜರ್ಮೆಂಟಲ್ಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ ದೋಸೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ನಮ್ಮ ಮತ್ತಷ್ಟು ರೆಸಿಪಿಗಳಿಗೋಸ್ಕರ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.